ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 949 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 1 ಮತ್ತು 2 ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯುವ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. 2025ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಲಾಭರಹಿತ ಸಂಸ್ಥೆ ಯಾವುದು? ದಿ ಇಂಡಿಯನ್ ನಾನ್ ಪ್ರಾಫಿಟ್ ದಟ್ ಬಿಕೇಮ್ ದ ಫಸ್ಟ್ ಇಂಡಿಯನ್ ಆರ್ಗನೈಸೇಷನ್ ಟು ವಿನ್ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ 2025. ಸೊ ನಮ್ಮ ಭಾರತ ದೇಶದ ವತಿಯಿಂದ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮೊದಲ ಸಂಸ್ಥೆ ಯಾವುದು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಕಾರಣ ಏನಂದರೆ, ಇದುವರೆಗೂ ನಮ್ಮ ಭಾರತ ದೇಶದಲ್ಲಿ ಇಂಡಿವಿಜುವಲ್ಸ್ ಅಥವಾ ವ್ಯಕ್ತಿಗಳು ಮಾತ್ರ ರಾಮನ್ ಮ್ಯಾಗ್ಸೆಸೆ ಅವಾರ್ಡನ್ನು ಪಡೆದುಕೊಂಡಿರ್ತಾರೆ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಒಂದು ಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತೆ. ಆ ಸಂಸ್ಥೆಯ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಜುಕೇಟ್ ಗರ್ಲ್ಸ್ ಅಂತಕ್ಕಂಥ ಒಂದು ಸಂಸ್ಥೆಗೆ ಪ್ರಪ್ರಥಮ ಬಾರಿಗೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅನ್ನ 2025ರಲ್ಲಿ ನೀಡಲಾಗಿರುತ್ತೆ. ಆ ಒಂದು NGO, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಬಗ್ಗೆ ಮಾಹಿತಿಯನ್ನ, ಅದ್ರ ಜೊತೆಗೆ ಈ ವರ್ಷ ಇದು ನಮ್ಮ ಭಾರತ ದೇಶಕ್ಕೆ ಬಂದಿರುವ ಕಾರಣದಿಂದ ಆ ಅವಾರ್ಡ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಇನ್ಫಾರ್ಮೇಶನ್ ಮೇಲೆ ಕೂಡ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅಂದ್ರೆ ಏನು ಅದನ್ನು ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ ಸೊ ಇದು ನಮ್ಮ ಭಾರತ ದೇಶದ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿರುತ್ತೆ, ಅಂದ್ರೆ ಒಂದು ಲಾಭರಹಿತ ಸಂಸ್ಥೆ ಆಗಿರುತ್ತೆ. ಆ ಸಂಸ್ಥೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಎಜುಕೇಟ್ ಗರ್ಲ್ಸ್ ಅಂತ ಕರಿತೇವೆ. ಸೊ ಅದರ ಟೈಟಲ್ ಅಲ್ಲೇ ಗೊತ್ತಾಗುತ್ತೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡಲು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಗೆ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದ ವತಿಯಿಂದ 2025ರ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಏಷ್ಯಾಸ್ ನೊಬೆಲ್ ಪ್ರೈಸ್ ಅಂತ ಹೇಳ್ತೇವೆ. ಅಂದ್ರೆ ನೊಬೆಲ್ ಪ್ರೈಸ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಷ್ಟೇ ಪ್ರಾಮುಖ್ಯತೆಯನ್ನ ಹೊಂದಿರತಕ್ಕಂಥ ಏಷ್ಯಾದ ನೊಬೆಲ್ ಪ್ರೈಸ್ ಅಂತ ಸೊ ಈ ಒಂದು ಪ್ರಶಸ್ತಿಯನ್ನ ಹೇಳಲಾಗುತ್ತೆ. ಹಾಗಿದ್ರೆ ಎಜುಕೇಟ್ ಗರ್ಲ್ಸ್ ಈ ಒಂದು ಫೌಂಡೇಶನ್ ಬಗ್ಗೆ ನಾವು ತಿಳಿಯೋದಾದ್ರೆ, ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 2007ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ ಫೌಂಡಿಂಗ್ ಅಥವಾ ಇದನ್ನ ಸಂಸ್ಥಾಪನೆ ಮಾಡಿರ್ತಕ್ಕಂಥವ್ರು ಸಫೀನಾ ಹುಸೇನ್ ಅಂತಕ್ಕಂಥವ್ರು ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದು ಎಲ್ಲಿಂದ ಪ್ರಾರಂಭವಾಯಿತು, ಇದರ ಆರಿಜಿನ್ ಎಲ್ಲಿಂದ ಅಂತ ನಾವು ನೋಡೋದಾದ್ರೆ, ಪ್ರಾರಂಭವಾಗಿ ಇದನ್ನ ರಾಜಸ್ಥಾನದಿಂದ ಪ್ರಾರಂಭ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಅವರು 50 ಶಾಲೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. 50 ಶಾಲೆಗಳಿಂದ ಪ್ರಾರಂಭವಾಗಿದ್ದ ಈ ಒಂದು ಸಂಸ್ಥೆ ಈಗ 30,000ಕ್ಕಿಂತ ಹೆಚ್ಚು ಹಳ್ಳಿಗಳನ್ನ ಅದು ರೀಚ್ ಆಗಿರುತ್ತೆ. 30,000ಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ 2 ಮಿಲಿಯನ್ಗಿಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸುವಲ್ಲಿ ಅವರು ಯಶಸ್ವಿಯಾಗಿರ್ತಾರೆ. ಕೇವಲ ದಾಖಲಾತಿ ಕೊಡ್ಸಕ್ಕಂಥದ್ದು ಮಾತ್ರವಲ್ಲ, ರಿಟೆನ್ಷನ್ ರೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಆಫ್ಟರ್ ಟೇಕಿಂಗ್ ಅಡ್ಮಿಷನ್ ಅವರು ಶಾಲೆಯಲ್ಲಿ ಉಳಿದುಕೊಳ್ಳಬೇಕು. ಆ ರಿಟೆನ್ಷನ್ ರೇಟ್ ಅನ್ನ ಕೂಡ ಎನ್ಶೂರ್ ಮಾಡ್ತಾರೆ. 90%ಗಿಂತ ಹೆಚ್ಚು ಶಾಲೆಯಲ್ಲಿ ಉಳಿಯುವ ದರವನ್ನ ಎನ್ಶೂರ್ ಮಾಡಿರ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಎಜುಕೇಟ್ ಗರ್ಲ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಷ್ಟೆಲ್ಲ ಸಾಧನೆಗಳಿಗಾಗಿ ಇವರಿಗೆ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಇದರ ಜೊತೆಗೆ ಎಜುಕೇಶನ್ ಸೆಕ್ಟರ್ ಅಲ್ಲಿ ಪ್ರಪಂಚದಲ್ಲಿಯೇ ಇವರು ಮೊಟ್ಟ ಮೊದಲ ಬಾರಿಗೆ ಒಂದು ಬಾಂಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಬಾಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡೆವಲಪ್ಮೆಂಟ್ ಇಂಪ್ಯಾಕ್ಟ್ ಬಾಂಡ್ ಇನ್ ಎಜುಕೇಶನ್. ಸೊ 2015ರಲ್ಲಿ ವಿಶ್ವದ ಮೊದಲ ಅಭಿವೃದ್ಧಿ ಪ್ರಭಾವ ಬಾಂಡ್ ಅನ್ನ ಇವರು ಪರ್ಚೇಸ್ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಕೂಡ ಇದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಂಸ್ಥೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಮುಂಚೆ ಅನೇಕ ವ್ಯಕ್ತಿಗಳಿಗೆ ಬಂದಿದೆ, ಬಟ್ ಒಂದು ಸಂಸ್ಥೆಯಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ಒಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಸಂಸ್ಥೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ನಾವು ವೈ ಎಜುಕೇಟ್ ಗರ್ಲ್ಸ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ನಮಗೆ ಗೊತ್ತು 2030ರ ವೇಳೆಗೆ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. ಸೊ ಟೋಟಲ್ ನಾವು 17 ಗೋಲ್ಸ್ ಅನ್ನ ಅಚೀವ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಫೌಂಡೇಶನ್ ಏನಿದೆ ಇದು 17 ಗುರಿಗಳಲ್ಲಿ 9 ಗುರಿಗಳನ್ನು ಸಾಧಿಸಲಿಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಲ್ಲಿ ಬರ್ತಕ್ಕಂಥ ಹೆಲ್ತ್, ಹೆಣ್ಣು ಮಕ್ಕಳ ಆರೋಗ್ಯ, ಅವರ ನ್ಯೂಟ್ರಿಷನ್ ಅಂದ್ರೆ ಪೋಷಕಾಂಶಗಳು, ಎಂಪ್ಲಾಯ್ಮೆಂಟ್ ಅಂದ್ರೆ ಉದ್ಯೋಗವನ್ನು ನೀಡ್ತಕ್ಕಂಥದ್ದು. ಈ ರೀತಿಯಾಗಿ 9 ಗುರಿಗಳನ್ನು ಸಾಧಿಸಲಿಕ್ಕೆ ಈ ಒಂದು ಫೌಂಡೇಶನ್ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯವಾಗಿರುತ್ತೆ. ಸೊ ಈಗ ನಾವು ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1956
1957ರಲ್ಲಿ ಯಾರು ಇದನ್ನ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ರಾಕ್ ಫೆಲ್ಲರ್ಸ್ ಬ್ರದರ್ಸ್ ಫಂಡ್ ಅಂತ ಹೇಳ್ತೇವೆ. ಸೊ ಇವರು ಯಾರ ಜೊತೆ ಕೊಲಾಬರೇಷನ್ ಆಗಿರ್ತಾರೆ ಅಂದ್ರೆ ಫಿಲಿಪೈನ್ ಗವರ್ನಮೆಂಟ್ ನ ಜೊತೆಗೆ ಕೊಲಾಬರೇಷನ್ ಮಾಡಿಕೊಳ್ಳುವ ಮುಖಾಂತರ ಈ ರಾಕ್ ಫೆಲ್ಲರ್ ಬ್ರದರ್ಸ್ ಫಂಡ್ ನ ವತಿಯಿಂದ ಈ ಒಂದು ಪ್ರಶಸ್ತಿಯನ್ನ 1957ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ರಾಮನ್ ಮ್ಯಾಗ್ಸೆಸೆ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ? ಸೊ ಈ ಒಂದು ಹೆಸರೇನಿದೆ, 7th ಪ್ರೆಸಿಡೆಂಟ್ ಆಫ್ ಫಿಲಿಪೈನ್ ಅಂದ್ರೆ ಫಿಲಿಪೈನ್ಸ್ ನ 7ನೇ ಅಧ್ಯಕ್ಷರ ಹೆಸರನ್ನ ಈ ಒಂದು ಪ್ರಶಸ್ತಿಗೆ ಇಡಲಾಗಿರುತ್ತೆ. 7ನೇ ಫಿಲಿಪೈನ್ಸ್ ನ ಅಧ್ಯಕ್ಷರ ಹೆಸರೇನು ಅಂದ್ರೆ ರಾಮನ್ ಡೆಲ್ ಫಿಯಾರೋ ಮ್ಯಾಗ್ಸೆಸೆ ಅಂತಕ್ಕಂಥದ್ದು ಅವರ ಸಂಪೂರ್ಣ ಹೆಸರಾಗಿರುತ್ತೆ. ಸೊ ಇವರ ಹೆಸರನ್ನ ಈ ಪ್ರಶಸ್ತಿಗೆ ನೀಡಲಾಗಿರುತ್ತೆ. ಹಾಗಿದ್ರೆ ಈ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗುತ್ತೆ ಅಂದ್ರೆ ಯಾರನ್ನ ಇವರು ಕನ್ಸಿಡರ್ ಮಾಡ್ತಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ ಏಷ್ಯಾದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ಮಾತ್ರ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ. ಸೊ ಅದು ಇಂಡಿವಿಜುವಲ್ಸ್ ಅಂದ್ರೆ ವ್ಯಕ್ತಿಗಳು ಕೂಡ ಆಗಿರ್ಬೋದಾಗಿರುತ್ತೆ ಅಂಡ್ ಆರ್ಗನೈಸೇಷನ್ಸ್ ಅಥವಾ ಸಂಸ್ಥೆಗಳು ಕೂಡ ಆಗ್ಬೋದಾಗಿರುತ್ತೆ. ಸೊ ವ್ಯಕ್ತಿಗಳಾಗಿರ್ಬೋದು ಅಥವಾ ಸಂಸ್ಥೆಗಳಾಗಿರ್ಬೋದು, ಅದು ಏಷ್ಯಾದಲ್ಲಿರ್ತಕ್ಕಂಥ ಸಂಸ್ಥೆಗಳು ಅಥವಾ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸೊ ಯಾರು ಈ ಒಂದು ಸೆಲ್ಫ್ಲೆಸ್ ಸರ್ವಿಸ್ ಅಂದ್ರೆ ನಿಸ್ವಾರ್ಥ ಸೇವೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಅಥವಾ ಸಂಸ್ಥೆ, ಗವರ್ನೆನ್ಸ್ ಅಂದ್ರೆ ಆಡಳಿತದಲ್ಲಿ ಉತ್ತಮ ಸಮಗ್ರತೆಯನ್ನ ಮಾಡಿರ್ತಕ್ಕಂಥವ್ರಿಗೆ, ಕರೇಜಿಯಸ್ ಲೀಡರ್ಶಿಪ್ ಅಂದ್ರೆ ಧೈರ್ಯಶಾಲಿ ನಾಯಕತ್ವ, ಅದಾದ್ಮೇಲೆ ಕಮಿಟ್ಮೆಂಟ್ ಟು ಅಪ್ಲಿಫ್ಟಿಂಗ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಅಂದ್ರೆ ಶೋಷಿತ ವರ್ಗದ ಉನ್ನತಿಗಾಗಿ ಶ್ರಮಿಸಿರ್ತಕ್ಕಂಥ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಹಾಗಿದ್ರೆ ಇದುವರೆಗೂ ನಮ್ಮ ಭಾರತ ದೇಶದ ಮೂಲದ ಯಾರ್ಯಾರು ಈ ಪ್ರಶಸ್ತಿಯನ್ನ ಯಾವ ವರ್ಷದಲ್ಲಿ ಗಳಿಸಿದ್ದಾರೆ ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮದರ್ ತೆರೇಸಾ ಅವರಿಗೆ 1962ರಲ್ಲಿ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ರೀಸನ್ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಹ್ಯುಮ್ಯಾನಿಟೇರಿಯನ್ ವರ್ಕ್ ಅಥವಾ ಮಾನವೀಯ ಕೆಲಸಕ್ಕಾಗಿ ಇವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಎರಡನೇದು ಕಿರಣ್ ಬೇಡಿ 1994ರಲ್ಲಿ ಪೊಲೀಸ್ ರಿಫಾರ್ಮ್ಸ್ ಅಥವಾ ಪೊಲೀಸ್ ಸುಧಾರಣೆಗಳ ಕಾರಣಕ್ಕಾಗಿ ಇವರಿಗೆ ರಾಮನ್ ಮ್ಯಾಗ್ಸೆಸೆ ಕೊಡಲಾಗಿರುತ್ತೆ. ಅರವಿಂದ್ ಕೇಜ್ರಿವಾಲ್ 2006 RTI ಆಕ್ಟಿವಿಸ್ಟ್ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟಿವಿಸ್ಟ್ ಅಥವಾ ಕಾರ್ಯಕರ್ತ ಈ ಒಂದು ಕೆಲಸಕ್ಕಾಗಿ ಅರವಿಂದ್ ಕೇಜ್ರಿವಾಲ್ಗೆ 2006ರಲ್ಲಿ ನೀಡಲಾಗಿರುತ್ತೆ. ಸೋನಂ ವಾಂಗ್ಚುಕ್ 2018ರಲ್ಲಿ ಎಜುಕೇಶನಲ್ ಇನೋವೇಷನ್ ಅಂದ್ರೆ ಶಿಕ್ಷಣದಲ್ಲಿ ನಾವೀನ್ಯತೆಯನ್ನ ಮಾಡಿರುವ ಕಾರಣದಿಂದ ಸೋನಂ ವಾಂಗ್ಚುಕ್ಗೆ 2018ರಲ್ಲಿ ನೀಡಲಾಗಿರುತ್ತೆ. ರವೀಶ್ ಕುಮಾರ್ 2019ರಲ್ಲಿ ಜರ್ನಲಿಸಂ ಅಥವಾ ಪತ್ರಿಕೋದ್ಯಮ ಕ್ಷೇತ್ರದಿಂದ ಅವರಿಗೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಇಷ್ಟು ಈ ಒಂದು ಅವಾರ್ಡ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕದಲ್ಲಿ ಭಾರತೀಯ ಪಿಟ್ಟ ಸಂತಾನೋತ್ಪತ್ತಿಯ ಮೊದಲ ಛಾಯಾಚಿತ್ರ ಪುರಾವೆಯನ್ನು ಯಾವ ಕಾಡಿನಲ್ಲಿ ದಾಖಲಿಸಲಾಗಿದೆ? ದಿ ಫಸ್ಟ್ ಫೋಟೋಗ್ರಾಫಿಕ್ ಎವಿಡೆನ್ಸ್ ಆಫ್ ಇಂಡಿಯನ್ ಪಿಟ್ಟ ಬ್ರೀಡಿಂಗ್ ಇನ್ ಕರ್ನಾಟಕ ವಾಸ್ ರೆಕಾರ್ಡೆಡ್ ಇನ್ ವಿಚ್ ಫಾರೆಸ್ಟ್? ಸೊ ನಮ್ಮ ಕರ್ನಾಟಕದ ಒಂದು ಫಾರೆಸ್ಟ್ ನಲ್ಲಿ ಆ ಪಕ್ಷಿಯ ಹೆಸರೇನು ಅಂದ್ರೆ ಇಂಡಿಯನ್ ಪಿಟ್ಟ ಅಂತ ಹೇಳ್ತೇವೆ. ಸೊ ಈ ಒಂದು ಪಕ್ಷಿಯ ಸಂತಾನೋತ್ಪತ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ರೆಕಾರ್ಡ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಏನು ವಿಶೇಷತೆ ಅಂತ ನಮ್ಗಿಲ್ಲಿ ಪ್ರಶ್ನೆ ಬರುತ್ತೆ. ಇದರ ವಿಶೇಷತೆ ಏನು ಅಂದ್ರೆ ಈ ಪಕ್ಷಿ ಐತಿಹಾಸಿಕವಾಗಿ ಹಿಮಾಲಯನ್ ಫುಟಿಲ್ಸ್ ಅಲ್ಲಿ ಅದು ರೀಪ್ರೊಡಕ್ಷನ್ ಮಾಡ್ತಕ್ಕಂಥ ಪಕ್ಷಿ ಅಂತ ನಂಬಲಾಗಿರುತ್ತೆ. ಬಟ್ ಪ್ರಪ್ರಥಮ ಬಾರಿಗೆ ಆ ಒಂದು ನಂಬಿಕೆಗೆ ವಿರುದ್ಧವಾಗಿ ಬೇರೊಂದು ಪ್ರದೇಶದಲ್ಲಿ ಅದು ಬ್ರೀಡಿಂಗ್ ಮಾಡಿರ್ತಕ್ಕಂಥದ್ದು ದಾಖಲಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಕರ್ನಾಟಕದ ಯಾವ ಭಾಗದಲ್ಲಿ ಇದರ ಬ್ರೀಡಿಂಗ್ ಅನ್ನ ರೆಕಾರ್ಡ್ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಕೇರಿಯಲ್ಲಿ ಈ ಒಂದು ದಾಖಲೆಯನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಪಕ್ಷಿಯ ಬಗ್ಗೆ ನಾವಿಲ್ಲಿ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಸೊ ಇದು ಫಸ್ಟ್ ಟೈಮ್ ಫೋಟೋಗ್ರಾಫಿಕ್ ಎವಿಡೆನ್ಸ್ ಆಫ್ ಇಂಡಿಯನ್ ಪಿಟ್ಟ. ಸೊ ಆ ಪಕ್ಷಿಯನ್ನ ನಾವು ಸಂಪೂರ್ಣವಾಗಿ ಇಂಡಿಯನ್ ಪಿಟ್ಟ ಅಂತ ಹೇಳ್ತೇವೆ. ಸೊ ಇದರ ಸಂಪೂರ್ಣ ಅಥವಾ ವೈಜ್ಞಾನಿಕ ಹೆಸರೇನು ಅಂದ್ರೆ ಪಿಟ್ಟ ಬ್ರಾಚ್ಯೂರಾ ಅಂತಕ್ಕಂಥದ್ದು ಇದರ ವೈಜ್ಞಾನಿಕ ಹೆಸರಾಗಿರುತ್ತೆ. ಸೊ ಇದರ ಬ್ರೀಡಿಂಗ್ ಅನ್ನ ಈಗ ಕಲ್ಕೇರಿ ಫಾರೆಸ್ಟ್ ನಿಯರ್ ಧಾರವಾಡ್ ಇನ್ ಕರ್ನಾಟಕಸ್ ವೆಸ್ಟರ್ನ್ ಘಾಟ್ಸ್, ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಧಾರವಾಡದ ಬಳಿಯಲ್ಲಿರ್ತಕ್ಕಂಥ ಕಲ್ಕೇರಿ ಕಾಡಿನಲ್ಲಿ ಸೊ ಇದರ ಸಂತಾನೋತ್ಪತ್ತಿ ಛಾಯಾಚಿತ್ರದ ಪುರಾವೆಗಳನ್ನ ಈಗ ಸೆರೆ ಹಿಡಿದಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಚಾಲೆಂಜಸ್ ಲಾಂಗ್ ಹೆಲ್ಡ್ ಬಿಲೀವ್ ದಟ್ ಓನ್ಲಿ ಬ್ರೀಡ್ಸ್ ಇನ್ ಹಿಮಾಲಯನ್ ಫುಟಿಲ್ಸ್ ಆರ್ ಸೆಂಟ್ರಲ್ ಇಂಡಿಯಾ. ಸೊ ಇದುವರೆಗೂ ನಾವು ನಂಬಿದ್ದಂತಹ
ಒಂದು ಪ್ರೋಸೆಸ್ ಏನಿರುತ್ತೆ ಅಂದರೆ ಹಿಮಾಲಯದ ತಪ್ಪಲಿನಲ್ಲಿ ಅಥವಾ ಮಧ್ಯ ಭಾರತದಲ್ಲಿ ಮಾತ್ರ ಇದು ಸಂತಾನೋತ್ಪತ್ತಿ ಮಾಡುತ್ತೆ ಅಂತಕ್ಕಂಥ ನಂಬಿಕೆಗೆ ವಿರುದ್ಧವಾಗಿರ್ತಕ್ಕಂಥ ಒಂದು ದಾಖಲಾತಿಯನ್ನು ಇಲ್ಲಿ ಮಾಡಲಾಗಿರುತ್ತೆ. ಸೊ ಏನಿದು ಇಂಡಿಯನ್ ಪಿಟ್ಟ, ಈ ಬರ್ಡ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದನ್ನ ಹಿಂದಿಯಲ್ಲಿ ನಾವೇನಂತ ಕರಿತೀವಿ ಅಂದರೆ ನವರಂಗ್ ಅಂತ ಕರಿತೇವೆ. ನವರಂಗ್ ಅಂದರೆ 9 ಕಲರ್ಸ್, ಯಾಕಂದರೆ ಅದರ ರೆಕ್ಕೆಗಳೇನಿರುತ್ತೆ ಬೇರೆ ಬೇರೆ ಬಣ್ಣಗಳಿಂದ ತುಂಬಿರ್ತಕ್ಕಂಥ ಕಾರಣದಿಂದ ಇದಕ್ಕೆ ನವರಂಗ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಇದು ಯಾವ ಕುಟುಂಬಕ್ಕೆ ಸೇರಿದೆ ಅಂದ್ರೆ ಇದು ಪಿಟಿಡೆ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದು ಚಿಕ್ಕದಾಗಿರುತ್ತೆ, ಸ್ಮಾಲ್ ಬರ್ಡ್ ಆಗಿರುತ್ತೆ, ಸ್ಟಬ್ಬಿ ಟೈಲ್ ಇರುತ್ತೆ ಅಂದ್ರೆ ಮಂಡು ಬಾಲವನ್ನ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಪೆಸರೈನ್ ಬರ್ಡ್ ಆಗಿರುತ್ತೆ ಅಂದ್ರೆ ಪಕ್ಷಿಗಳ ವರ್ಗಗಳಲ್ಲಿಯೇ ಉನ್ನತವಾಗಿರ್ತಕ್ಕಂಥ ವರ್ಗವನ್ನ ನಾವು ಪೆಸರಿನ್ ಅಂತ ಹೇಳ್ತೇವೆ. ಸೊ ಈ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥ ಪಕ್ಷಿ ಆಗಿರುತ್ತೆ. ಸೊ ಇದು ಗ್ರೀನ್, ಬ್ಲ್ಯಾಕ್, ಬ್ಲೂ ವಿಂಗ್ಸ್, ಬಫ್ ಕ್ರೌನ್, ಬ್ಲ್ಯಾಕ್ ಕಲರ್ ಐಸ್, ಸ್ಟ್ರೈಪ್ಸ್, ರೆಡ್ ವೈನ್ ಮತ್ತೆ ವೈಟ್ ಥ್ರೋಟ್. ಸೊ ಈ ರೀತಿಯಾಗಿ ಬೇರೆ ಬೇರೆ ಬಣ್ಣಗಳನ್ನು ಹೊಂದಿರುವ ಕಾರಣದಿಂದ ಇದಕ್ಕೆ ನವರಂಗ್ ಅಂತ ಕರೆಯಲಾಗುತ್ತೆ. ಸೊ ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಎಲ್ಲಾ ಪಕ್ಷಿಗಳು ಒಂದೇ ರೀತಿಯ ಶಬ್ದವನ್ನ ಮಾಡುತ್ತೆ. ಅಂದ್ರೆ ಒಂದೊಂದು ಪಕ್ಷಿ ತನ್ನದೇ ಆಗಿರ್ತಕ್ಕಂಥ ಒಂದು ಸೌಂಡ್ ಅನ್ನ ಮಾಡುತ್ತೆ. ಬಟ್ ಈ ಪಕ್ಷಿ 2 ರೀತಿಯ ಶಬ್ದಗಳನ್ನ ಮಾಡುತ್ತೆ. ಡಸ್ಕ್ ಅಲ್ಲಿ ಒಂಥರ, ಡಾನ್ ಅಲ್ಲಿ ಒಂಥರ. ಅಂದ್ರೆ ಮುಂಜಾನೆ ವೇಳೆಯಲ್ಲೇ ಬೇರೆ ರೀತಿಯ ಶಬ್ದವನ್ನು ಮಾಡುತ್ತೆ, ಮುಸ್ಸಂಜೆ ವೇಳೆಯಲ್ಲೇ ಬೇರೆ ರೀತಿಯ ಶಬ್ದವನ್ನು ಅಥವಾ ಕೂಗನ್ನು ಮಾಡ್ತಕ್ಕಂಥ ಪಕ್ಷಿ ಆಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಸ್ಕ್ರಬ್ ಜಂಗಲ್ಸ್ ಅಂದರೆ ಕುರುಚಲು ಕಾಡುಗಳು, ಡೆಸಿಡಿಯಸ್ ಫಾರೆಸ್ಟ್ ಅಂದರೆ ಪತನಶೀಲ ಕಾಡುಗಳು, ಡೆನ್ಸ್ ಎವರ್ಗ್ರೀನ್ ವುಡ್ಸ್ ಅಂದರೆ ದಟ್ಟವಾದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಇದು ಸಾಮಾನ್ಯವಾಗಿ ಇರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಕನ್ಸರ್ವೇಷನ್ ಸ್ಟೇಟಸ್ IUCN ಪ್ರಕಾರ ಇದು ಲೀಸ್ಟ್ ಕನ್ಸರ್ನ್ ಅಂದರೆ ಕನಿಷ್ಠ ಕಾಳಜಿ. ಅದರ ಅರ್ಥ ಏನು ಅಂದರೆ ಹೆಚ್ಚಿನ ಪಾಪ್ಯುಲೇಷನ್ ಇನ್ನೂ ಕೂಡ ಇರುವ ಕಾರಣದಿಂದ ಸೊ IUCN ಅಲ್ಲಿ ಇದು ಲೀಸ್ಟ್ ಕನ್ಸರ್ನ್ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಈ ಒಂದು ಪಕ್ಷಿಯನ್ನ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಹಿಂದಿಯಲ್ಲಿ ನಮಗೆ ಗೊತ್ತಾಯ್ತು ನವರಂಗ್ ಅಂತ ಕರೀತಾರೆ, ಕನ್ನಡ ಮತ್ತು ಗುಜರಾತಿಯಲ್ಲಿ ನವರಂಗ ಅಂತ ಕರೀತಾರೆ, ತಮಿಳಿನಲ್ಲಿ ಕಚೂಲ್ ಅಂತ ಕರೀತಾರೆ, ತೆಲುಗುನಲ್ಲಿ ಪೊನ್ನಂಗಿ ಪಿಟ್ಟ ಅಂತ ಕರೀತಾರೆ. ಸೊ ಈ ರೀತಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನ ನೀಡಲಾಗಿರುತ್ತೆ. ಸೊ ತಮಿಳುನಾಡಿನಲ್ಲಿ ಇದಕ್ಕೆ 6 o'clock ಬರ್ಡ್ ಅಂತ ಕೂಡ ಕರೀತಾರೆ, ಯಾಕಂದ್ರೆ ಅದು ಸಂಜೆಯ ವೇಳೆಯಲ್ಲಿ ಒಂದು ವಿಶೇಷವಾದ ಧ್ವನಿಯನ್ನ ನೀಡುವ ಕಾರಣದಿಂದ ಇದನ್ನ 6 ಗಂಟೆಯ ಹಕ್ಕಿ ಅಥವಾ 6 o'clock ಬರ್ಡ್ ಅಂತ ಕೂಡ ತಮಿಳುನಾಡಿನಲ್ಲಿ ಕರೀತಕ್ಕಂಥದ್ದು ರೂಢಿಯಲ್ಲಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಯಾವ AI ಚಾಲಿತ ಅನುವಾದ ಅಪ್ಲಿಕೇಶನ್ನ ಬೀಟಾ ಆವೃತ್ತಿಯನ್ನು ಪ್ರಾರಂಭಿಸಿದೆ? ದ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಲಾಂಚ್ ದ ಬೀಟಾ ವರ್ಷನ್ ಆಫ್ ವಿಚ್ AI ಪವರ್ ಟ್ರಾನ್ಸ್ಲೇಷನ್ ಆ್ಯಪ್. ಟ್ರಾನ್ಸ್ಲೇಷನ್ ಅಂದರೆ ಒಂದು ಭಾಷೆಯನ್ನು ಇನ್ನೊಂದು ಭಾಷೆಗೆ ಭಾಷಾಂತರ ಮಾಡ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಈ ರೀತಿಯ ಒಂದು ಅಪ್ಲಿಕೇಶನ್ ಅನ್ನು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ನ ವತಿಯಿಂದ ಲಾಂಚ್ ಮಾಡಲಾಗಿರುತ್ತೆ. ಆ ಒಂದು ಆ್ಯಪ್ಗೆ ಏನಂತ ನಾಮಕರಣ ಮಾಡಿದ್ದಾರೆ ಅದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆದಿವಾಣಿ ಅಂತ ಇದಕ್ಕೆ ಹೆಸರಿಟ್ಟಿರ್ತಾರೆ. ಬಿಕಾಸ್ ಈ ಟ್ರೈಬಲ್ಸ್ ಅನ್ನ ನಾವು ಆದಿವಾಸಿಗಳು ಅಂತ ಕರಿತೇವೆ. ಅವರ ಭಾಷೆಯನ್ನ ಬೇರೊಂದು ಭಾಷೆಗೆ ತರ್ಜುಮೆ ಮಾಡ್ತಕ್ಕಂಥ ಒಂದು ಕೃತಕ ಬುದ್ಧಿಮತ್ತೆ ಹೊಂದಿರತಕ್ಕಂಥ ಅಪ್ಲಿಕೇಶನ್ ಅನ್ನ ಈಗ ಬುಡಕಟ್ಟು ಸಚಿವಾಲಯದ ವತಿಯಿಂದ ಬಿಡುಗಡೆ ಮಾಡಲಾಗಿರುತ್ತೆ. ಆ ಒಂದು ಆ್ಯಪ್ನ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಆ್ಯಪ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಆದಿವಾಣಿ ಅಂತ ನಾಮಕರಣ ಮಾಡಿರ್ತಾರೆ. ಈ ಒಂದು ಆ್ಯಪ್ನ ಅಡಿಯಲ್ಲಿ 6 ಲ್ಯಾಂಗ್ವೇಜಸ್ ಅಂದರೆ ಬುಡಕಟ್ಟು ಅಥವಾ ಆದಿವಾಸಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ 6 ಭಾಷೆಗಳನ್ನು ಭಾಷಾಂತರ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರತಕ್ಕಂಥ ಒಂದು ಆ್ಯಪನ್ನು ಬಿಡುಗಡೆ ಮಾಡಿರ್ತಾರೆ. ಆ 6 ಭಾಷೆಗಳು ಯಾವ್ದ್ಯಾವುದು ಅಂದರೆ ಒಂದು ಬಿಲಿ, ಇನ್ನೊಂದು ಮುಂಡರಿ, ಗೋಂಡಿ, ಸಂತಾಲಿ ಮತ್ತೆ ಕುಯಿ ಮತ್ತೆ ಗಾರೋ. ಇಷ್ಟು ಭಾಷೆಗಳನ್ನ ಬೇರೆ ಭಾಷೆಗಳಿಗೆ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಆ್ಯಪ್ ಆಗಿರುತ್ತೆ. ಹಾಗಿದ್ರೆ ಬೇರೆ ಭಾಷೆಗಳು ಅಂದ್ರೆ ಯಾವ್ದ್ಯಾವುದು? ಬೇರೆ ಭಾಷೆಗಳು ಅಂದ್ರೆ ಹಿಂದಿ ಮತ್ತೆ ಇಂಗ್ಲಿಷ್, ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಗಳಿಗೆ ಅವರ ಭಾಷೆಗಳನ್ನ ನೇರವಾಗಿ ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥ ಆ್ಯಪ್ ಆಗಿರುತ್ತೆ. ಅದ್ರ ಜೊತೆಗೆ ಅವರ ಓರಲ್ ಟ್ರೆಡಿಷನ್ಸ್ ಮತ್ತೆ ಮ್ಯಾನ್ಸ್ಕ್ರಿಪ್ಟ್ಸ್ ಏನಿರುತ್ತೆ ಅಂದ್ರೆ ಅವರು ಮೌಖಿಕವಾಗಿ ಬಳಕೆ ಮಾಡ್ತಕ್ಕಂಥ ಸಂಪ್ರದಾಯಗಳು ಮತ್ತೆ ಅವರ ಹಸ್ತಪ್ರತಿಗಳೇನಿರ್ತವೆ ಅದನ್ನೂ ಕೂಡ ಈ ಒಂದು ಆ್ಯಪ್ ನಲ್ಲಿ ಡಿಜಿಟಲೈಸೇಷನ್ ಅಥವಾ ಡಿಜಿಟಲೀಕರಣ ಕೂಡ ಈ ಒಂದು ಆ್ಯಪ್ ನ ಮುಖಾಂತರ ನಾವು ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದನ್ನ ಯಾರು ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು? ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಅಂದ್ರೆ ಬುಡಕಟ್ಟು ಸಂಶೋಧನಾ ಸಂಸ್ಥೆಗಳು. ಇದಕ್ಕೆ ಕೊಲಾಬ್ರೇಷನ್ ಆಗಿರ್ತಕ್ಕಂಥವ್ರು IIT ಡೆಲ್ಲಿ, ಬಿಟ್ಸ್ ಪಿಲಾನಿ, IIT ಹೈದರಾಬಾದ್ ಮತ್ತೆ IIT ನಯಾ ರಾಯ್ಪುರ್ನ ವತಿಯಿಂದ ಇದಕ್ಕೆ ಬೆಂಬಲವನ್ನ ನೀಡಿ ಈ ಒಂದು ಆ್ಯಪ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ
ಭಾಷಾಂತರ ಏನಕ್ಕೆ ಬೇಕು, ವಾಟ್ ಈಸ್ ಇಟ್ಸ್ ಇಂಪ್ಲಿಕೇಶನ್ ಅಥವಾ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಈಸ್ ಪಾರ್ಟ್ ಆಫ್ ಆದಿ ಕರ್ಮಯೋಗಿ ಕೆಪಾಸಿಟಿ ಬಿಲ್ಡಿಂಗ್ ಇನಿಷಿಯೇಟಿವ್. ಅಂದರೆ ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂತೆ ಒಂದು ಉಪಕ್ರಮ ಇರುತ್ತೆ. ಆ ಒಂದು ಉಪಕ್ರಮವನ್ನು ಆದಿ ಕರ್ಮಯೋಗಿ ಸಾಮರ್ಥ್ಯ ವೃದ್ಧಿ ಉಪಕ್ರಮ ಅಂತ ಹೇಳ್ತೇವೆ. ಸೊ ಇದರ ಒಂದು ಭಾಗವಾಗಿ ಈ ಭಾಷಾ ತರ್ಜುಮೆ ಮಾಡ್ತಕ್ಕಂಥ ಒಂದು ಆ್ಯಪನ್ನು ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಟ್ ಸಪೋರ್ಟ್ಸ್ ಎಜುಕೇಷನ್, ಹೆಲ್ತ್ ಕೇರ್ ಆ್ಯಂಡ್ ಗವರ್ನೆನ್ಸ್, ಅಂದರೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ಆಡಳಿತವನ್ನು ಬೆಂಬಲ ಮಾಡ್ತಕ್ಕಂಥ ಒಂದು ಆ್ಯಪ್ ಆಗಿ ಇದನ್ನು ಡೆವಲಪ್ ಮಾಡಲಾಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಎಂಡೇಂಜರ್ಡ್ ಲ್ಯಾಂಗ್ವೇಜಸ್, ಯೂಶಲಿ ಈ ಬುಡಕಟ್ಟು ಭಾಷೆಗಳನ್ನು ನಾವು ಅಳಿವಿನಂಚಿನಲ್ಲಿರುವ ಭಾಷೆಗಳು ಅಂತ ಕರಿತೇವೆ. ಸೊ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಇದರ ಒಂದು ಪ್ರಯತ್ನದ ಭಾಗವಾಗಿರುತ್ತೆ. ಸೊ ಈ ಒಂದು ಆ್ಯಪ್ನ ಏನು ಮಾಡಿರ್ತಾರೆ ಅಂದರೆ, ಟ್ರೈನ್ಡ್ ಯೂಸಿಂಗ್ ಕಮ್ಯುನಿಟಿ ಫೋಕ್ಲೋರ್, ಟ್ರೆಡಿಷನಲ್ ಸಾಂಗ್ಸ್ ಅಂಡ್ ಪಬ್ಲಿಕ್ ಸ್ಪೀಚಸ್, ಅಂದರೆ ಸಮುದಾಯ ಜಾನಪದ, ಸಾಂಪ್ರದಾಯಿಕ ಹಾಡುಗಳು ಮತ್ತು ಸಾರ್ವಜನಿಕ ಭಾಷಣಗಳನ್ನು ಬಳಸಿಕೊಂಡು ತರಬೇತಿ ನೀಡಲಾಗುತ್ತಿದೆ. ಸೊ ಅದರಿಂದ ಅವರ ಒಂದು ಭಾಷೆಯನ್ನು ನಾವು ಬೇರೆ ಭಾಷೆಗಳಿಗೂ ಕೂಡ ಸುಲಭವಾಗಿ ಅದನ್ನು ಟ್ರಾನ್ಸ್ಲೇಷನ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ನಾವು ಪಟ್ಟಿ ಮಾಡಿರ್ತಕ್ಕಂಥ 6 ಭಾಷೆಗಳ ಸಂಪೂರ್ಣ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಮೊದಲನೇ ಭಾಷೆಯನ್ನು ನಾವು ಬಿಲ್ಲಿ ಅಂತ ಕರಿತೇವೆ. ಸೊ ಬಿಲ್ಲಿ ಅಂತಕ್ಕಂಥ ಭಾಷೆಯನ್ನು ಯಾವ ಬುಡಕಟ್ಟು ಜನಾಂಗಗಳು ಮಾತಾಡ್ತಾರೆ ಅಂದರೆ, ಬಿಲ್, ಬರೇಲಾ, ಪಟೇಲಿಯಾ ಮತ್ತು ವಾಸವ ಬುಡಕಟ್ಟು ಜನಾಂಗಗಳು ಇದನ್ನು ಮಾತಾಡ್ತಾರೆ. ಈ ಒಂದು ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಲ್ಲಿರ್ತಾರೆ ಅಂದರೆ, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಒಂದು ಪ್ರಾಮುಖ್ಯತೆ ಏನು ಅಂದರೆ, ಲಾರ್ಜೆಸ್ಟ್ ಟ್ರೈಬಲ್ ಗ್ರೂಪ್ ಇನ್ ಇಂಡಿಯಾ. ಸೊ ಇದು ಇವರು ಭಾರತ ದೇಶದಲ್ಲಿ ಅತಿ ದೊಡ್ಡ ಬುಡಕಟ್ಟು ಜನಾಂಗಗಳಾಗಿರ್ತವೆ. ಸೊ ಕ್ಲಾನ್ ಬೇಸ್ಡ್ ಗವರ್ನೆನ್ಸ್ ಇರುತ್ತೆ, ಅಂದರೆ ಕುಲ ಆಧಾರಿತವಾಗಿ ಅಲ್ಲಿ ಆಡಳಿತವನ್ನು ನಡೆಸಲಾಗುತ್ತೆ. ನೋನ್ ಫಾರ್ ಗವಾರಿ ಫೆಸ್ಟಿವಲ್ ಅಂಡ್ ಫಾರೆಸ್ಟ್ ರೈಟ್ಸ್ ಆಕ್ಟಿವಿಸಮ್, ಅಂದರೆ ಈ ಒಂದು ಬುಡಕಟ್ಟು ಜನಾಂಗ ಅವರ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಫೆಸ್ಟಿವಲ್ ಅನ್ನು ನಾವು ಗವಾರಿ ಹಬ್ಬ ಅಂತ ಕರಿತೇವೆ. ಅದ್ರ ಜೊತೆಗೆ ಅರಣ್ಯ ಹಕ್ಕುಗಳ ಕಾರಣಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಬುಡಕಟ್ಟ ಜನಾಂಗಗಳಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಮುಂಡರಿ ಅಂತ ಹೇಳ್ತೇವೆ. ಸೊ ಈ ಮುಂಡರಿ ಭಾಷೆಯನ್ನ ಮುಂಡಾ ಟ್ರೈಬಲ್ ಪಾಪ್ಯುಲೇಷನ್ ಮಾತಾಡ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಇವರು ಸಾಮಾನ್ಯವಾಗಿ ಜಾರ್ಖಂಡ್, ಒಡಿಶಾ, ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಇವರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಏನು ಅಂದ್ರೆ, ಇವರು ಕಿಲಿ ಪರ್ಹಾ ಸಿಸ್ಟಮ್ ಆಫ್ ಟ್ರೈಬಲ್ ಗವರ್ನೆನ್ಸ್, ಸೊ ಅವರ ಒಂದು ಆಡಳಿತ ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಕಿಲಿ ಪರ್ಹಾ ಬುಡಕಟ್ಟು ಆಡಳಿತ ವ್ಯವಸ್ಥೆ ಅಂತ ಹೇಳ್ತೇವೆ. ಬಿರ್ಸಾ ಮುಂಡಾಸ್ ಲೆಗೆಸಿ, ಸೊ ಬಿರ್ಸಾ ಮುಂಡಾ ಅಂದ್ರೆ ಬುಡಕಟ್ಟು ಜನಾಂಗಗಳಿಗೆ ಸೇರಿರ್ತಕ್ಕಂಥ ಫ್ರೀಡಮ್ ಫೈಟರ್ ಆಗಿರ್ತಾರೆ. ಬಿರ್ಸಾ ಮುಂಡಾ ಲೆಗಸಿ ಅಥವಾ ಪರಂಪರೆಯನ್ನ ಹೊಂದಿರತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಅನಿಮಿಸ್ಟ್ ಅಂಡ್ ಸರ್ನಾ ಟ್ರೆಡಿಷನ್ಸ್, ಅಂದ್ರೆ ಇವರು ಅನಿಮಿಸ್ಟ್ ಮತ್ತೆ ಸರ್ನಾ ಸಂಪ್ರದಾಯಗಳನ್ನ ಹೊಂದಿರತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಗೋಂಡಿ ಅಂತ ಹೇಳ್ತೇವೆ. ಸೊ ಈ ಭಾಷೆಯನ್ನ ಮಾತಾಡ್ತಕ್ಕಂಥವ್ರು ಗೋಂದ್, ಮಾದಿಯಾ, ಮುರಿಯಾ ಮತ್ತೆ ಕತುಲ್ವಾರ್ ಬುಡಕಟ್ಟು ಜನಾಂಗಗಳು ಮಾತಾಡ್ತಾರೆ. ಸೊ ಇವರು ಮಧ್ಯಪ್ರದೇಶ್, ಛತ್ತೀಸ್ಗಢ, ಮಹಾರಾಷ್ಟ್ರ ಮತ್ತು ಒಡಿಶಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವರ ಒಂದು ಹಿಸ್ಟಾರಿಕ್ ಗೋಂಡ್ವಾನ ಕಿಂಗ್ಡಮ್ಸ್ ಆಗಿರ್ತಾರೆ, ಅಂದ್ರೆ ಒಂದು ಐತಿಹಾಸಿಕವಾಗಿ ಗೋಂಡ್ವಾನ ಸಾಮ್ರಾಜ್ಯಗಳಿಗೆ ಅವರು ಸೇರಿರ್ತಾರೆ. ಕ್ಲಾನ್ ಬೇಸ್ಡ್ ರೂಲ್ ಇರುತ್ತೆ, ಅಂದ್ರೆ ಇಲ್ಲೂ ಕೂಡ ಕುಲ ಆಧಾರಿತವಾಗಿರ್ತಕ್ಕಂಥ ಆಡಳಿತ ಇರುತ್ತೆ. ಇಲ್ಲಿ ಗೋಂದಿ ರಾಜ್ ಪರಂಪರೆಯನ್ನ ನೋಡಬಹುದಾಗಿರುತ್ತೆ. ವೈಬ್ರೆಂಟ್ ಆರ್ಟ್ ಮತ್ತೆ ಓರಲ್ ಎಪಿಕ್ಸ್ಗೆ ಅವರು ಫೇಮಸ್ ಆಗಿರ್ತಾರೆ. ಅಂದ್ರೆ ಇವರು ಆರ್ಟ್ ಅಂದ್ರೆ ಕಲೆ ಮತ್ತೆ ಮೌಖಿಕವಾಗಿರ್ತಕ್ಕಂಥ ಮಹಾಕಾವ್ಯಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಬುಡಕಟ್ಟು ಗುಂಪುಗಳು ಇದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಸಂತಾಲಿ ಅಂತ ಹೇಳ್ತೇವೆ. ಇದನ್ನ ಮಾತಾಡ್ತಕ್ಕಂಥವ್ರು ಸಂತಾಲ್ ಬುಡಕಟ್ಟು ಜನಾಂಗದವರು ಮಾತಾಡ್ತಾರೆ. ಇವರು ಜಾರ್ಖಂಡ್, ಬಿಹಾರ್, ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವರ ಒಂದು ಸ್ಕ್ರಿಪ್ಟ್ ಇರುತ್ತೆ, ಅಂದ್ರೆ ಅವರ ಒಂದು ಲಿಪಿ ಇರುತ್ತೆ. ಆ ಲಿಪಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಓಲ್ ಚಿಕಿ ಲಿಪಿ ಅಂತ ಹೇಳ್ತೇವೆ. ಸೊ ಸ್ಕೆಡ್ಯೂಲ್ ಲ್ಯಾಂಗ್ವೇಜ್, ರಿಚ್ ಫೋಕ್ಲೋರ್ ಮತ್ತೆ ಈಕೋಲಾಜಿಕಲ್ ವಿಸ್ಡಮ್, ಅಂದ್ರೆ ಅವರು ಪರಿಶಿಷ್ಟ ಭಾಷೆ, ಶ್ರೀಮಂತ ಜಾನಪದ ಮತ್ತು ಪರಿಸರ ಜ್ಞಾನವನ್ನ ಹೊಂದಿರತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿ ಇವರನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಕುಯಿ ಅಂತ ಬರುತ್ತೆ. ಸೊ ಇದು ಕಾಂದಾ ಬುಡಕಟ್ಟು ಜನಾಂಗದವರು ಮಾತಾಡ್ತಕ್ಕಂಥ ಭಾಷೆ ಆಗಿರುತ್ತೆ. ಸೊ ಇವರು ಒಡಿಶಾ, ಪಾರ್ಟ್ಸ್ ಆಫ್ ಆಂಧ್ರ ಪ್ರದೇಶ್ ಮತ್ತೆ ಛತ್ತೀಸ್ಗಢ್ನಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವ್ರದ್ದು ಕೂಡ ಒಂದು ಲಿಪಿ ಇರುತ್ತೆ, ಅದನ್ನ ಕುಯಿ ಲಿಪಿ ಅಂತ ಹೇಳ್ತೇವೆ. ಅದ್ರ ಜೊತೆಗೆ
ಜೊತೆಗೆ ಮೇಟ್ರಿನಿಲಿಯನ್ ಎಲಿಮೆಂಟ್ಸ್ ಇರುತ್ತೆ, ಅಂದ್ರೆ ಮಾತೃವಂಶೀಯ ಅಂಶಗಳು ಬಹಳ ಹೆಚ್ಚಾಗಿರುತ್ತೆ. ಅಂಡ್ ಫಾರೆಸ್ಟ್ ರಿಚುವಲ್ಸ್ ಅಂದ್ರೆ ಅರಣ್ಯ ಹಬ್ಬಗಳನ್ನ ಹೆಚ್ಚಾಗಿ ಮಾಡ್ತಾರೆ. ಪ್ರಪೋಸ್ಡ್ ಫಾರ್ 8th ಸ್ಕೆಡ್ಯೂಲ್ ಇನ್ಕ್ಲೂಷನ್ ಅಂದ್ರೆ ಇವರನ್ನ 8ನೇ ಅನುಸೂಚಿಗೆ ಸೇರಿಸ್ತಕ್ಕಂಥ ಒಂದು ಪ್ರಸ್ತಾಪವನ್ನ ಕೂಡ ಮಾಡಲಾಗಿರುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಭಾಷೆಗೆ ಅಂದ್ರೆ ಈ ಒಂದು ಭಾಷೆಯನ್ನ 8th ಸ್ಕೆಡ್ಯೂಲ್ ಅಲ್ಲಿ ಸೇರಿಸ್ತಕ್ಕಂಥ ಒಂದು ಪ್ರಪೋಸಲ್ ಅನ್ನ ಕೂಡ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಗಾರೋ ಅಂತ ಹೇಳ್ತೇವೆ. ಗಾರೋ ಅಂತಕ್ಕಂಥದ್ದು ಗಾರೋ ಟ್ರೈಬಲ್ ಮಾತಾಡ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಸೊ ಗಾರೋ ಟ್ರೈಬ್ಸ್ ಹೆಚ್ಚಾಗಿ ಮೇಘಾಲಯ, ಅಸ್ಸಾಂ, ತ್ರಿಪುರಾ ಮತ್ತೆ ಬಾಂಗ್ಲಾದೇಶ್-ನಲ್ಲೂ ಕೂಡ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇದು ಕೂಡ ಮೇಟ್ರಿಲಿನಿಯಲ್ ಸೊಸೈಟಿ ಆಗಿರುತ್ತೆ, ಅಂದ್ರೆ ಮಾತೃವಂಶೀಯ ಸಮಾಜವಾಗಿರುತ್ತೆ. ನೋಕ್ಮಾ ಕ್ಲಾನ್ ಹೆಡ್ಸ್ ಇರ್ತಾರೆ, ಅಂದ್ರೆ ನೋಕ್ಮಾ ಕುಲದ ಮುಖ್ಯಸ್ಥರು ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ವಂಗಾಲ ಹಾರ್ವೆಸ್ಟ್ ಫೆಸ್ಟಿವಲ್ ಅನ್ನ ಮಾಡ್ತಾರೆ, ಅಂದ್ರೆ ವಂಗಾಲ ಸುಗ್ಗಿಯ ಹಬ್ಬವನ್ನ ಮಾಡಲಾಗುತ್ತೆ. ಎನಿಮಿಸ್ಟ್ ಮತ್ತೆ ಕ್ರಿಶ್ಚಿಯನ್ ಟ್ರೆಡಿಷನ್ಸ್ ಅನ್ನ ಅವರು ಹೊಂದಿರ್ತಾರೆ. ಎನಿಮಿಸ್ಟ್ ಮತ್ತೆ ಕ್ರಿಶ್ಚಿಯನ್ ಸಂಪ್ರದಾಯಗಳನ್ನ ಹೊಂದಿರತಕ್ಕಂತ ಒಂದು ಬುಡಕಟ್ಟು ಜನಾಂಗ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. 2025ರಲ್ಲಿ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕ್ಯಾಟ್ ಅಂತ ನಾವೇನು ಹೇಳ್ತೇವೆ, ಸೊ ಇದರ ಅಧಿಕಾರಿ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? Who has been appointed as officiating chairman of the Karnataka State Administrative Tribunal CAT in 2025 ಅಂದ್ರೆ ಈ ವರ್ಷದಲ್ಲಿ. ಸೊ ಇದಕ್ಕೆ ಸರಿಯಾದ ಹೆಸರು SY ವಟಾವತಿಯನ್ನ ಈ ಒಂದು ಹುದ್ದೆಗೆ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕ್ಯಾಟ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಮಾಹಿತಿಯನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ದ ಸ್ಟೇಟ್ ಗವರ್ಮೆಂಟ್ ಇಶ್ಯೂಡ್ ಅನ್ ಅಫಿಷಿಯಲ್ ನೋಟಿಫಿಕೇಶನ್ ಅಪಾಯಿಂಟಿಂಗ್ SY ವಟಾವಟಿಯನ್ನ ಈಗ ಅಪಾಯಿಂಟ್ ಮಾಡಲಾಗಿರುತ್ತೆ. ಏನಕ್ಕೆ ಅಪಾಯಿಂಟ್ ಮಾಡಿರ್ತಾರೆ ಅಂದ್ರೆ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆಸ್ ಅಫಿಷಿಯೇಟಿಂಗ್ ಚೇರ್ಮನ್ ಆಗಿ ಇವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ, ಅಂದ್ರೆ ಅಧಿಕೃತ ಅಧ್ಯಕ್ಷರನ್ನಾಗಿ ಇವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಈ ಒಂದು ಮೂವ್ ಏನಿದೆ, ದಿಸ್ ಕಮ್ಸ್ ಅಂಡರ್ ದಿ ಪವರ್ಸ್ ಕನ್ಫರ್ಡ್ ಬೈ ದಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಆಕ್ಟ್ 1985 ಅಂದ್ರೆ ಈ ಒಂದು ಆಯ್ಕೆ ಏನಿದೆ ಇದು 1985ರ ಆಡಳಿತ ನ್ಯಾಯಮಂಡಳಿ ಕಾಯ್ದೆಯಿಂದ ನೀಡಲಾದ ಅಧಿಕಾರಗಳ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಈ ಒಂದು ಹುದ್ದೆಗೆ ಆಯ್ಕೆಯನ್ನ ಮಾಡಲಾಗಿರುತ್ತೆ. ಸೊ ಈಗ ಕ್ಯಾಟ್ ಏನಕ್ಕೆ ಬಂತು, ಇದರ ರಚನೆ ಏನಕ್ಕಾಯ್ತು, ಯಾವ ಪರ್ಪಸ್ಗಾಯ್ತು ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 6 ಅಕ್ಟೋಬರ್ 1986, 6ನೇ ಅಕ್ಟೋಬರ್ 1986ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಯಾವ ಒಂದು ಆರ್ಟಿಕಲ್ ನ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಆಕ್ಟ್ 1985 ಆಸ್ ಪರ್ ಆರ್ಟಿಕಲ್ 323A ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನದ 323A ವಿಧಿಯ ಅಡಿಯಲ್ಲಿ ಆಡಳಿತ ನ್ಯಾಯಮಂಡಳಿ ಕಾಯ್ದೆ 1985ರಲ್ಲಿ ಕ್ಯಾಟ್ ಅಂತಕ್ಕಂಥ ಒಂದು ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಏನಕ್ಕೋಸ್ಕರ ಇದನ್ನ ಸ್ಥಾಪನೆ ಮಾಡಿದ್ರು, ಪರ್ಪಸ್ ಏನು ಅಂತ ನಾವು ನೋಡೋದಾದ್ರೆ ಟು ಅಡ್ಜುಕೇಟ್ ಸರ್ವಿಸ್ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಅಂದ್ರೆ ಈ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಜ್ಯಗಳನ್ನ ವಿಲೇವಾರಿ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ರಿಡ್ಯೂಸಿಂಗ್ ದಿ ಬರ್ಡನ್ ಆನ್ ದಿ ಹೈಕೋರ್ಟ್ ನ ಮೇಲೆ ಇರ್ತಕ್ಕಂಥ ಒಂದು ಹೊರೆಯನ್ನ ಕಡಿಮೆ ಮಾಡುವ ಸಲುವಾಗಿ ಈ ಒಂದು ಪ್ಯಾರಲಲ್ ಕೋರ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಹಾಗಿದ್ರೆ ಆರ್ಟಿಕಲ್ 323A ಏನ್ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ ಇಟ್ ಅಲೋಸ್ ಪಾರ್ಲಿಮೆಂಟ್ ಟು ಎಸ್ಟಾಬ್ಲಿಷ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಸೊ ಇದು ಸಂಸತ್ತಿಗೆ ಒಂದು ಅಧಿಕಾರವನ್ನ ನೀಡುತ್ತೆ. ಆ ಒಂದು ಅಧಿಕಾರ ಏನು ಅಂದ್ರೆ ಈ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಥವಾ ಈ ಒಂದು ನ್ಯಾಯಮಂಡಳಿಗಳನ್ನ ಸ್ಥಾಪನೆ ಮಾಡಲಿಕ್ಕೆ, ಆಡಳಿತ ನ್ಯಾಯಮಂಡಳಿಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಸಂಸತ್ತಿಗೆ ಒಂದು ಅಧಿಕಾರವನ್ನ ನೀಡಲಾಗುತ್ತೆ. ಈ ಒಂದು ನ್ಯಾಯಮಂಡಳಿಗಳ ಪರ್ಪಸ್ ಏನು ಅಂದ್ರೆ ರಿಸಾಲ್ವ್ ಡಿಸ್ಪ್ಯೂಟ್ಸ್ ಅಂಡ್ ಕಂಪ್ಲೇಂಟ್ಸ್ ಅಂದ್ರೆ ಈ ಒಂದು ದೂರುಗಳು ಮತ್ತು ವಿವಾದಗಳನ್ನ ಬಗೆಹರಿಸತಕ್ಕಂಥದ್ದು ರಿಲೇಟೆಡ್ ಟು ರಿಕ್ರೂಟ್ಮೆಂಟ್ ಅಂದ್ರೆ ನೇಮಕಾತಿ ಆಗಿರ್ಬೋದು, ಕಂಡೀಷನ್ಸ್ ಆಫ್ ಸರ್ವಿಸ್ ಆಫ್ ದಿ ಪಬ್ಲಿಕ್ ಸರ್ವೆಂಟ್ಸ್ ಅಂದ್ರೆ ಸಾರ್ವಜನಿಕ ಸೇವಕರ ನೇಮಕಾತಿ ಮತ್ತು ಸೇವಾ ಷರತ್ತುಗಳಿಗೆ ಸಂಬಂಧಪಟ್ಟಂತೆ ವಿವಾದಗಳು ಮತ್ತೆ ದೂರುಗಳನ್ನ ಬಗೆಹರಿಸಲಿಕ್ಕೆ ಕೋರ್ಟ್ಗಳನ್ನ ನಿರ್ಮಾಣ ಮಾಡತಕ್ಕಂಥ ಒಂದು ಅಧಿಕಾರವನ್ನ ಸಂಸತ್ತಿಗೆ ನೀಡಲಾಗಿರುತ್ತೆ. ಆ ಒಂದು ಅಧಿಕಾರದ ಆಧಾರದ ಮೇಲೆ ಕ್ಯಾಟ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಂಟ್ರೊಡ್ಯೂಸ್ಡ್ ಬೈ ದಿ 42nd ಅಮೆಂಡ್ಮೆಂಟ್ ಆಕ್ಟ್ ಇನ್ 1976, 1976ರ 46ನೇ ತಿದ್ದುಪಡಿಯ ಮುಖಾಂತರ ಸೊ ಈ ಒಂದು ನ್ಯಾಯಮಂಡಳಿಯನ್ನ ಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಸೊ ಈ ಒಂದು ನ್ಯಾಯಮಂಡಳಿ ಇಟ್ ಎಂಪವರ್ಸ್ ದಿಸ್ ಆಕ್ಟ್ ಎಂಪವರ್ಸ್ ಪಾರ್ಲಿಮೆಂಟ್ ಟು ಡಿಫೈನ್ ದಿ ಟ್ರಿಬ್ಯುನಲ್ಸ್ ಜ್ಯೂರಿಸ್ಡಿಕ್ಷನ್ ಅಂದ್ರೆ ಆ ಒಂದು ನ್ಯಾಯಮಂಡಳಿಯ ವ್ಯಾಪ್ತಿ ಎಷ್ಟಿರಬೇಕು, ಜ್ಯೂರಿಸ್ಡಿಕ್ಷನ್ ಎಷ್ಟಿರಬೇಕು ಅದನ್ನ ಪಾರ್ಲಿಮೆಂಟ್ ಡಿಸೈಡ್ ಮಾಡಬಹುದಾಗಿರುತ್ತೆ. ಅವರ ಪವರ್ಸ್ ಎಷ್ಟಿರುತ್ತೆ ಅಂದ್ರೆ ಅವರ ಅಧಿಕಾರಗಳು ಎಷ್ಟಿರುತ್ತೆ, ಅಂಡ್ ಪ್ರೊಸೀಜರ್ಸ್ ಅಂದ್ರೆ ಅವರ ಒಂದು ಪ್ರಕ್ರಿಯೆ ಹೇಗಿರಬೇಕು ಅದನ್ನ ನಿರ್ಧಾರ
ನಿರ್ಧಾರ ಮಾಡಬಹುದಾಗಿರುತ್ತೆ. ಅಂಡ್ ಟು ಟ್ರಾನ್ಸ್ಫರ್ ಸಚ್ ಕೇಸಸ್ ಫ್ರಮ್ ಅದರ್ಸ್ ಕೋರ್ಟ್ಸ್ ಟು ದೀಸ್ ಟ್ರಿಬ್ಯುನಲ್ಸ್, ಅಂದರೆ ಬೇರೆ ಕೋರ್ಟ್ಗಳಲ್ಲಿರ್ತಕ್ಕಂಥ ಒಂದು ಕೇಸುಗಳನ್ನು ಈ ಕೋರ್ಟ್ಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥ ಅಧಿಕಾರವನ್ನು ಸೊ ಈ ಒಂದು ತಿದ್ದುಪಡಿ ಅಥವಾ ಈ ಒಂದು ಆರ್ಟಿಕಲ್ನ ಮುಖಾಂತರ ಸಂಸತ್ತಿಗೆ ನೀಡಲಾಗಿರುತ್ತೆ. ಹಾಗಿದ್ರೆ ಇದರ ಪ್ರಿನ್ಸಿಪಲ್ ಬೆಂಚ್ ಎಲ್ಲಿರುತ್ತೆ ಅಂದರೆ ಪ್ರಧಾನ ಪೀಠವನ್ನು ನಾವು ಬೆಂಗಳೂರಿನಲ್ಲಿ ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಅಡಿಷನಲ್ ಬೆಂಚಸ್ ಅನ್ನ ಬೆಳಗಾವಿ ಮತ್ತು ಕಲಬುರಗಿಯಲ್ಲಿ ಹೆಚ್ಚುವರಿ ಪೀಠಗಳನ್ನು ಕ್ಯಾಟ್ಗೆ ಸಂಬಂಧಪಟ್ಟಂತೆ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಸ್ಕೋಪ್ ಅಥವಾ ವ್ಯಾಪ್ತಿಯನ್ನ ನಾವು ನೋಡೋದಾದ್ರೆ ಇದು ಸರ್ವಿಸ್ ಮ್ಯಾಟರ್ಸ್ ರಿಲೇಟೆಡ್ ರಿಕ್ರೂಟ್ಮೆಂಟ್, ಇವಾಗ ಏನೋ KS ಎಕ್ಸಾಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಕ್ಯಾಟ್ಗೆ ಹೋಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರುತ್ತೆ. ಈ ರೀತಿ ಒಂದು ಸರ್ವಿಸಸ್ ರಿಲೇಟೆಡ್ ವ್ಯಾಜ್ಯಗಳನ್ನು ತೆಗೆದುಕೊಂಡು ಬರ್ತಕ್ಕಂಥ ಒಂದು ಕೋರ್ಟ್ ಇದಾಗಿರುತ್ತೆ. ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಬಡ್ತಿ, ಅದಾದಮೇಲೆ ಡಿಸಿಪ್ಲಿನರಿ ಆಕ್ಷನ್ ಶಿಸ್ತು ಕ್ರಮಗಳು, ಟ್ರಾನ್ಸ್ಫರ್ ಅಥವಾ ವರ್ಗಾವಣೆ, ರಿಟೈರ್ಮೆಂಟ್ ಬೆನಿಫಿಟ್ಸ್, ಇವೆಲ್ಲದರ ಬಗ್ಗೆ ಈ ಒಂದು ನ್ಯಾಯಮಂಡಳಿಯನ್ನು ನಾವು ಅಪ್ರೋಚ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಕಾಂಪೋಸಿಷನ್ ಸಂಯೋಜನೆ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಇದರ ಚೇರ್ಮನ್ ಅಥವಾ ಅಧ್ಯಕ್ಷರನ್ನಾಗಿ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅನ್ನ ನೇಮಕ ಮಾಡಲಾಗುತ್ತೆ. ಅಂದ್ರೆ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರನ್ನ ಕ್ಯಾಟ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ. ಸೊ ಪ್ರಸ್ತುತ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಜಸ್ಟಿಸ್ ಬೂದಿಹಾಳ್ RB ಅವರು ಪ್ರಸ್ತುತವಾಗಿ ಇದರ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರ್ತಾರೆ. ಸೊ ಇದರಲ್ಲಿರ್ತಕ್ಕಂಥ ಸದಸ್ಯರು ಮೆಂಬರ್ಸ್ ಯಾರಿರ್ತಾರೆ ಅಂದ್ರೆ ಜುಡಿಷಿಯಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಮೆಂಬರ್ಸ್ ಅಪಾಯಿಂಟೆಡ್ ಬೈ ದಿ ಗವರ್ಮೆಂಟ್, ಅಂದ್ರೆ ಸರ್ಕಾರದಿಂದ ನೇಮಕಗೊಂಡಿರ್ತಕ್ಕಂಥ ನ್ಯಾಯಾಂಗ ಮತ್ತು ಆಡಳಿತಾತ್ಮಕ ಸದಸ್ಯರನ್ನ ಇದರಲ್ಲಿ ಸದಸ್ಯರ ರೂಪದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಅಪಲೆಂಟ್ ಜ್ಯೂರಿಸ್ಡಿಕ್ಷನ್ ಅಂದ್ರೆ ಮೇಲ್ಮನವಿಯ ನ್ಯಾಯ ವ್ಯಾಪ್ತಿಯನ್ನ ನಾವಿಲ್ಲಿ ನೋಡೋದಾದ್ರೆ ಇನಿಷಿಯಲಿ KSAT ಡಿಸಿಷನ್ಸ್ ವರ್ ಫೈನಲ್, ಅಂದ್ರೆ ಇವರ ಒಂದು ನಿರ್ಧಾರಗಳು ಪ್ರಾರಂಭಿಕ ವೇಳೆಯಲ್ಲಿ ಇಲ್ಲೇನ್ ಜಡ್ಜ್ಮೆಂಟ್ ಬರ್ತಾ ಇತ್ತು ಅದೇ ಅಂತಿಮವಾಗಿತ್ತು. ಬಟ್ ಒಂದು ಕೇಸ್ ಆಗುತ್ತೆ, ಆ ಕೇಸನ್ನು ನಾವೇನಂತ ಕರಿತೀವಿ ಅಂದ್ರೆ ಎಲ್ ಚಂದ್ರಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್ 1997ರಲ್ಲಿ ಎಲ್ ಚಂದ್ರಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ತೀರ್ಪಾಗುತ್ತೆ. ಆ ಒಂದು ತೀರ್ಪಿನ ಪ್ರಕಾರ ಇಟ್ ಈಸ್ ಸಬ್ಜೆಕ್ಟ್ ಟು ರಿವ್ಯೂ ಬೈ ದಿ ಹೈಕೋರ್ಟ್ ಆಫ್ ಕರ್ನಾಟಕ, ಅಂದ್ರೆ ಕ್ಯಾಟ್ ಅಲ್ಲಿ ತೀರ್ಮಾನ ಬಂದ ನಂತರ ಅದು ಅಂತಿಮವಾಗಿರೋದಿಲ್ಲ. ಆ ಒಂದು ತೀರ್ಮಾನದ ವಿರುದ್ಧವಾಗಿ ನಾವು ಹೈಕೋರ್ಟ್ ಅನ್ನ ತಲುಪಬಹುದಾಗಿರುತ್ತೆ. ಬಟ್ ಮುಂಚೆ ಈ ರೀತಿಯ ಪ್ರಾವಿಷನ್ ಇರಲಿಲ್ಲ. ಬಟ್ 1997ರಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣದ ನಂತರ ಜುಡಿಷಿಯಲ್ ರಿವ್ಯೂಗೆ ಅವಕಾಶವನ್ನ ಮಾಡಿಕೊಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. 2025ರ ರಿಲಯನ್ಸ್ ವಾರ್ಷಿಕ ಮಹಾಸಭೆಯಲ್ಲಿ ಮುಖೇಶ್ ಅಂಬಾನಿ ವಿಶ್ವದ ಅತಿ ದೊಡ್ಡ ಏಕಸ್ಥಳ ಸೌರ ಯೋಜನೆಯನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಘೋಷಿಸಿದರು? ಸೊ ಮುಖೇಶ್ ಅಂಬಾನಿ ಅನೌನ್ಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸಿಂಗಲ್ ಸೈಟ್ ಸೋಲಾರ್ ಪ್ರಾಜೆಕ್ಟ್ ಇನ್ ವಿಚ್ ಸ್ಟೇಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಪಂಚದ ಅತಿ ದೊಡ್ಡ ಸೋಲಾರ್ ಪವರ್ ಪ್ರಾಜೆಕ್ಟ್ ಅನ್ನ ಗುಜರಾತ್ನಲ್ಲಿ ಪ್ರಾರಂಭ ಮಾಡತಕ್ಕಂಥ ಘೋಷಣೆಯನ್ನು ಮಾಡಲಾಗಿರುತ್ತೆ. ಸೊ ಇದರ ಕೆಪಾಸಿಟಿ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಇದು ಒಟ್ಟು 5,50,000 ಎಕರೆಗಳಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಸಿಂಗಾಪುರ್ನ 3 ಪಟ್ಟು ಗಾತ್ರದಲ್ಲಿ ಈ ಒಂದು ಸೋಲಾರ್ ಪವರ್ ಪ್ಲಾಂಟೇಶನ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು 10% ಆಫ್ ಇಂಡಿಯಾಸ್ ಎಲೆಕ್ಟ್ರಿಸಿಟಿ ನೀಡ್ಸ್ ವಿತ್ ಇನ್ ನೆಕ್ಸ್ಟ್ ಡೆಕೇಡ್ಸ್, ಅಂದ್ರೆ ಮುಂದಿನ 10 ವರ್ಷಗಳಲ್ಲಿ ಭಾರತ ದೇಶದ ಒಟ್ಟು ಎಲೆಕ್ಟ್ರಿಸಿಟಿ ಅವಶ್ಯಕತೆ ಏನಿದೆ ಅದರ 10% ಅನ್ನ ಪೂರೈಕೆ ಮಾಡತಕ್ಕಂಥ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಇದು 2026ರ ವೇಳೆಗೆ ಇದು ಆಪರೇಷನಲ್ ಆಗುತ್ತೆ, ಅಂದ್ರೆ ಕಾರ್ಯರೂಪಕ್ಕೆ ಬರುತ್ತೆ. 2026ರ ವೇಳೆಗೆ ಇನಿಷಿಯಲ್ ಕೆಪಾಸಿಟಿ ಅಂದ್ರೆ ಒಂದೇ ಸರಿಗೆ ಅಷ್ಟು ದೊಡ್ಡ ಕೆಪಾಸಿಟಿಯನ್ನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಫೇಸ್ ಬೈ ಫೇಸ್ ಇದನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಮೊದಲ ಹಂತವನ್ನ ನೆಕ್ಸ್ಟ್ ಇಯರ್ಗೆ ಇದು ಆಪರೇಷನಲ್ ಆಗುತ್ತೆ. ಇನಿಷಿಯಲ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 40 ಗಿಗಾವ್ಯಾಟ್ ಅವರ್ ಪರ್ ಇಯರ್, ಎಕ್ಸ್ಪ್ಯಾಂಡಬಲ್ ಟು 10 ಗಿಗಾವ್ಯಾಟ್ಸ್ ಅವರ್. ಸೊ 40 ಇಂದ ಸ್ಟಾರ್ಟ್ ಆಗಿ 10 ಗಿಗಾವ್ಯಾಟ್ಸ್ ವರೆಗೂ ಎಕ್ಸ್ಪ್ಯಾಂಡ್ ಆಗ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಇದನ್ನ ಲಾಂಚ್ ಮಾಡ್ತಕ್ಕಂಥ ಸಮಯ ಬೈ ದಿ ಎಂಡ್ ಆಫ್ 2026ಗೆ ಲಾಂಚ್ ಮಾಡಬಹುದು. ಸೊ 3 ಗಿಗಾವ್ಯಾಟ್ ಪರ್ ಇಯರ್ ಫಾರ್ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್. ಸೊ ಅದರ ಜೊತೆಗೆ ಹಸಿರು ಹೈಡ್ರೋಜನ್ ಉತ್ಪಾದನೆಗಾಗಿ 3 ಗಿಗಾವ್ಯಾಟ್ಸ್ ಅಷ್ಟು ವಾರ್ಷಿಕವಾಗಿ ಇದರಿಂದ ಬಳಕೆ ಮಾಡ್ತಾರೆ. ಸೊ ಅದರ ಜೊತೆಗೆ ಪ್ರೊಡಕ್ಷನ್ ಆಫ್ ಗ್ರೀನ್ ಅಮೋನಿಯಾ, ಗ್ರೀನ್ ಮೆಥನಾಲ್ ಅಂಡ್ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್, ಇದರ ಜೊತೆಗೆ ಹಸಿರು ಅಮೋನಿಯಾ, ಹಸಿರು ಮೆಥನಾಲ್ ಮತ್ತೆ ಸುಸ್ಥಿರ ವಾಯುಯಾನ ಇಂಧನ ಉತ್ಪಾದನೆಯನ್ನ ಕೂಡ ಮಾಡಲಾಗುತ್ತೆ. ಅಂಡ್ 3 ಮಿಲಿಯನ್ ಟನ್ಸ್ ಪರ್ ಆನಮ್ ಆಫ್ ಗ್ರೀನ್ ಹೈಡ್ರೋಜನ್ ಬೈ 2032, 2032ರ ವೇಳೆಗೆ 3 ಮಿಲಿಯನ್ ಟನ್ಸ್ ಪರ್ ಆನಮ್ನಷ್ಟು ಹಸಿರು ಹೈಡ್ರೋಜನ್ ಅನ್ನ ಕೂಡ ಈ ಒಂದು ಸೌರಶಕ್ತಿಯಿಂದ ಉತ್ಪಾದನೆ ಮಾಡಲಾಗುತ್ತೆ. ಸೊ ಅದರ ಜೊತೆಗೆ ಈ ಒಂದು ಪ್ರಾಜೆಕ್ಟ್ ಏನಿದೆ
ಏನಿದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 7 ಸುಸ್ಥಿರ ಅಭಿವೃದ್ಧಿ ಗುರಿ ಸಂಖ್ಯೆ 7 ಅಫೋರ್ಡಬಲ್ ಅಂಡ್ ಕ್ಲೀನ್ ಎನರ್ಜಿ ಕೈಗೆಟುಕುವ ಮತ್ತು ಶುದ್ಧ ಇಂಧನ ಈ ಒಂದು ಗುರಿಯನ್ನ ಸಾಧಿಸಲಿಕ್ಕೆ ಸಪೋರ್ಟ್ ಮಾಡುತ್ತೆ. SDG ನಂಬರ್ 9 ಇಂಡಸ್ಟ್ರಿ ಇನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಕೈಗಾರಿಕೆ ನಾವೀನ್ಯತೆ ಮತ್ತೆ ಮೂಲಸೌಕರ್ಯ ಗುರಿಯನ್ನ ತಲುಪಲಿಕ್ಕೆ ಸಪೋರ್ಟ್ ಮಾಡುತ್ತೆ. ನಂಬರ್ 13 ಕ್ಲೈಮೇಟ್ ಆಕ್ಷನ್ ಅಥವಾ ಹವಾಮಾನ ಕ್ರಿಯೆ ಈ ಒಂದು ಗುರಿಯನ್ನ ಕೂಡ ತಲುಪಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಅಂಡ್ ನಮ್ಮ ಭಾರತ ದೇಶದ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಏನಿದೆ ಅಂದ್ರೆ ರಾಷ್ಟ್ರೀಯ ಹಸಿರು ಜಲಜನಕ ಮತ್ತೆ ಟ್ರಾನ್ಸಿಷನ್ ಎನರ್ಜಿ ಟ್ರಾನ್ಸಿಷನ್ ರೋಡ್ ಮ್ಯಾಪ್ ಅಂದ್ರೆ ಇಂಧನ ಪರಿವರ್ತನೆ ಮಾರ್ಗಸೂಚಿ ಏನಿರುತ್ತೆ ಸೊ ಇದನ್ನು ಕೂಡ ರೀಚ್ ಮಾಡಲಿಕ್ಕೆ ಈ ಒಂದು ಪ್ರಾಜೆಕ್ಟ್ ನಮಗೆ ಸಪೋರ್ಟ್ ಮಾಡುತ್ತೆ. ಹಾಗಿದ್ರೆ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಬಗ್ಗೆ ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ನಾವು ಓದಿದ್ರೆ ಸೊ ಈ ಒಂದು ಮಿಷನ್ ನ ಪ್ರಕಾರ ಪರ್ ಇಯರ್ ಟಾರ್ಗೆಟ್ ಎಷ್ಟಿದೆ ಸೊ ಅದು ನಿಮಗೆ ಗೊತ್ತಿದ್ರೆ ಸೊ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ವಾರ್ಷಿಕವಾಗಿ ಈ ಒಂದು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ನ ಅಡಿಯಲ್ಲಿ ಎಷ್ಟು ಹೈಡ್ರೋಜನ್ ಅನ್ನ ಪರ್ ಇಯರ್ ಡೆವಲಪ್ ಮಾಡ್ತಕ್ಕಂಥ ಗುರಿಯನ್ನ ನಮ್ಮ ಭಾರತ ಸರ್ಕಾರ ಹೊಂದಿದೆ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಯೋಗಾಭ್ಯಾಸ ಮತ್ತು ತರಬೇತಿಗಾಗಿ ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸಲು ಭಾರತ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದಿಗೆ ಸಹಕರಿಸುತ್ತಿದೆ? ಇಂಡಿಯಾ ಈಸ್ ಕೊಲಾಬರೇಟಿಂಗ್ ವಿತ್ ವಿಚ್ ಇಂಟರ್ನ್ಯಾಷನಲ್ ಬಾಡಿ ಟು ಎಸ್ಟಾಬ್ಲಿಷ್ ಗ್ಲೋಬಲ್ ಬೆಂಚ್ ಮಾರ್ಕ್ಸ್ ಫಾರ್ ಯೋಗ ಪ್ರಾಕ್ಟೀಸ್ ಅಂಡ್ ಟ್ರೈನಿಂಗ್. ಸೊ ಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಗತಿಕವಾಗಿರ್ತಕ್ಕಂಥ ಮಾನದಂಡಗಳನ್ನು ಈಗ ಎಸ್ಟಾಬ್ಲಿಷ್ ಮಾಡಬೇಕು. ಕಾರಣ ಏನು ಅಂದರೆ ಯೋಗ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಿಂದ ರೂಟ್ಸ್ ಅನ್ನು ಹೊಂದಿರತಕ್ಕಂಥ ಒಂದು ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಈಗ ಇದು ಪ್ರಪಂಚದಾದ್ಯಂತ ಹೆಚ್ಚಿನ ಪಾಪ್ಯುಲಾರಿಟಿಯನ್ನು ಹೊಂದಿರತಕ್ಕಂಥ ಒಂದು ಯೋಗಾಭ್ಯಾಸವಾಗಿರುತ್ತೆ. ಸೊ ಅದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾನದಂಡಗಳನ್ನು ರಚನೆ ಮಾಡಲಿಕ್ಕೆ ಯಾರು ನಮ್ಮ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತೆ ಭಾರತ ಸರ್ಕಾರ ಈ ಯೋಗಾಗೆ ಸಂಬಂಧಪಟ್ಟಂತೆ ಮಾನದಂಡಗಳನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಇಟ್ ಈಸ್ ಬಿಟ್ವೀನ್ WHO ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಇದರ ಉದ್ದೇಶ ಏನು ಅಂದ್ರೆ ಗ್ಲೋಬಲ್ ಬೆಂಚ್ ಮಾರ್ಕ್ಸ್ ಫಾರ್ ಯೋಗ ಪ್ರಾಕ್ಟೀಸ್. ಸೊ ಯೋಗ ಪ್ರಾಕ್ಟೀಸ್ಗೆ ಸಂಬಂಧಪಟ್ಟಂತೆ ಜಾಗತಿಕ ಮಾನದಂಡಗಳನ್ನು ರೂಪಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಮಾಡಬೇಕಾಯಿತು? ಟು ಸ್ಟ್ಯಾಂಡರ್ಡೈಸ್ ಯೋಗ ಆಸ್ ಪ್ರಿವೆಂಟಿವ್, ಪ್ರಮೋಟಿವ್ ಅಂಡ್ ರಿಹ್ಯಾಬಿಲಿಟೇಷನ್ ಹೆಲ್ತ್ ಇಂಟರ್ವೆನ್ಷನ್ ಅಂದ್ರೆ ಯೋಗವನ್ನ ತಡೆಗಟ್ಟುವ, ಉತ್ತೇಜಕ ಮತ್ತು ಪುನರ್ವಸತಿ ಆರೋಗ್ಯ ಹಸ್ತಕ್ಷೇಪವಾಗಿ ಪ್ರಮಾಣೀಕರಿಸುವ ಉದ್ದೇಶದಿಂದ ಈ ಒಂದು ಕೊಲಾಬರೇಷನ್ ಅನ್ನ ಮಾಡಿಕೊಳ್ಳಲಾಗಿರುತ್ತೆ. ಸೊ ಇದನ್ನ ಮಾಡ್ತಾ ಇರ್ತಕ್ಕಂಥವ್ರು ಅಂದ್ರೆ ಈ ಒಂದು ಮಾನದಂಡಗಳನ್ನ ರೂಪಿಸಲಿಕ್ಕೆ ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಮುರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅಂಡರ್ ಮಿನಿಸ್ಟ್ರಿ ಆಫ್ ಆಯುಷ್ ಇಸ್ ದಿ ನೋಡಲ್ ಸೆಂಟರ್ ಅಂಡ್ ಡೆಸಿಗ್ನೇಟೆಡ್ WHO ಕೊಲಾಬರೇಟಿಂಗ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಅಂದ್ರೆ ಆಯುಷ್ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಮುರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅಂಡ್ ಇದು ನೋಡಲ್ ಕೇಂದ್ರವಾಗಿರುತ್ತೆ ಮತ್ತು ಸಾಂಪ್ರದಾಯಿಕ ಔಷಧಗಾಗಿ WHO ಸಹಯೋಗ ಕೇಂದ್ರ ಇಬ್ಬರ ಕೊಲಾಬರೇಷನ್ ಮಾಡುವ ಮುಖಾಂತರ ಯೋಗದಲ್ಲಿ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಈಗ ಪ್ರಾರಂಭ ಮಾಡಿರ್ತಾರೆ. ಸೊ ವೈ ದಿಸ್ ಇಸ್ ಇಂಪಾರ್ಟೆಂಟ್, ಯಾಕೆ ಇದು ಮುಖ್ಯವಾಗುತ್ತೆ ಅಂತ ನಾವು ನೋಡೋದಾದ್ರೆ ಗ್ಲೋಬಲಿ ಪಾಪ್ಯುಲರ್ ಅಂದ್ರೆ ಯೋಗ ಅಂತಕ್ಕಂಥದ್ದು ಜಗತ್ತಿನಾದ್ಯಂತ ತುಂಬಾ ಜನಪ್ರಿಯತೆಯನ್ನ ಗಳಿಸಿರುತ್ತೆ. ಬಟ್ ಲ್ಯಾಕ್ಸ್ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಎಲ್ಲಾ ಕಡೆ ಏಕರೂಪದ ಮಾನದಂಡಗಳು ಇರೋದಿಲ್ಲ. ಅದರಿಂದ ಇನ್ಕನ್ಸಿಸ್ಟೆಂಟ್ ಟ್ರೈನಿಂಗ್ ಮತ್ತೆ ಪೊಟೆನ್ಷಿಯಲ್ ಮಿಸ್ಯೂಸ್ ಅದನ್ನ ದುರ್ಬಳಕೆ ಮಾಡ್ತಾ ಇರ್ತಕ್ಕಂಥ ಕೇಸುಗಳು ಅಥವಾ ಪ್ರಕರಣಗಳು ಬಹಳ ಹೆಚ್ಚಾಗ್ತಾ ಇರುವ ಕಾರಣದಿಂದ ಇದಕ್ಕೆ ಒಂದು ಯೂನಿಫಾರ್ಮ್ ಗೈಡ್ಲೈನ್ಸ್ ಅನ್ನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಜೊತೆಗೆ ಇಟ್ ಹೆಲ್ಪ್ಸ್ ಕಂಟ್ರೀಸ್ ಡೆವಲಪ್ ಲೈಸೆನ್ಸಿಂಗ್ ಸಿಸ್ಟಮ್ ಅಂದ್ರೆ ಒಂದು ರಾಷ್ಟ್ರಗಳು ಒಂದು ಪರವಾನಗಿ ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಯಾವಾಗ ಈ ಒಂದು ಲೈಸೆನ್ಸಿಂಗ್ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ಯಾರು ನಿಜವಾಗ್ಲೂ ಅದರಲ್ಲಿ ಪ್ರೊಫೆಷನಲ್ ಇರ್ತಾರೆ, ವೃತ್ತಿಪರರು ಇರ್ತಾರೆ, ಅವರಿಗೆ ಮಾತ್ರ ಈ ಒಂದು ಲೈಸೆನ್ಸ್ ಅನ್ನ ಕೊಡುವ ಮುಖಾಂತರ ಯೋಗಾಭ್ಯಾಸವನ್ನ ಒಂದು ಸ್ಟ್ಯಾಂಡರ್ಡ್ ಕಲ್ಚರ್ ಆಗಿ ಮಾಡಬಹುದಾಗಿರುತ್ತೆ. ಸೊ ಇದು ಈ ಒಂದು ಕೊಲಾಬರೇಷನ್ ನ ಉದ್ದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ WHO ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದು ಲೀಡಿಂಗ್ ಗ್ಲೋಬಲ್ ಅಥಾರಿಟಿ ಇನ್ ಪಬ್ಲಿಕ್ ಹೆಲ್ತ್, ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆಯ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 7ನೇ ಏಪ್ರಿಲ್ 1948ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪೋಷಕ ಸಂಸ್ಥೆ ಪೇರೆಂಟ್ ಬಾಡಿ ಯಾವುದು ಅಂದ್ರೆ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್, ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ WHO ದ ಪೋಷಕ ಸಂಸ್ಥೆಯಾಗಿರುತ್ತೆ. ಸೊ ಕರೆಂಟ್ ಡೈರೆಕ್ಟರ್ ಜನರಲ್ ಬಂದು ಡಾಕ್ಟರ್ ಟೆಡ್ರೋಸ್
ಅದಾನೋಮ್ ಗ್ಯಾಬ್ರಿಯಾಸಿಸ್, ಡಾಕ್ಟರ್ ಟೆಡ್ರೋಸ್ ಅದಾನೋಮ್ ಗ್ಯಾಬ್ರಿಯಾಸಿಸ್ ಇದರ ಪ್ರಸ್ತುತ ಮಹಾನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 949. ಸೊ ಮೊದಲ ಪ್ರಶ್ನೆ ಇದಾಗಿರುತ್ತೆ. ಸೊ IMFಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿರುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನು ನೀಡಬಹುದು. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, take care of yourselves, and thank you very much for watching this.